28th June 2025 morning shift paper 1 ICT related question from question number 36 to 40. Question number 36 here says, which of the following is not a characteristics of a computer? So here it is free from monotony is a characteristics of computer. ಇದನ್ನು ನಾವು ಡೆಲಿಜೆನ್ಸ್ ಅಂತಲೂ ಹೇಳ್ತೀವಿ. ವಾಟ್ ಇಸ್ ದಿಸ್ ಮೊನೋಟನಿ ಅಂದರೆ ಒಂದೇ ಕೆಲಸನ ಅಗೇನ್ ಆ್ಯಂಡ್ ಅಗೇನ್ ಮಾಡುವಾಗ ನಮಗೇನು ಬೋರ್ ಆಗಿಬಿಡುತ್ತೆ ನೋಡಿ, ಅದನ್ನು ನಾವು ಮೊನೋಟನಿ ಅಂತ ಹೇಳ್ತೀವಿ. ವಾಟ್ ಈಸ್ ಮೊನೋಟನಿ? ಅಗೇನ್ ಕೆಲವೊಂದು ಟಾಸ್ಕನ್ನು ರಿಪಿಟೇಟಿವ್ ಆಗಿ ಮಾಡ್ತಾ ಇದ್ದಾಗ ನಮಗೇನು ಟಯರ್ಡ್ನೆಸ್ಸು, ಬೋರಿಂಗು, ಅಕ್ಯುರಸಿ ನಾವು ಲೂಸ್ ಮಾಡ್ಕೊಳ್ತೀವಿ, ಅದೆಲ್ಲ ಆಗುತ್ತೆ ಮಿಸ್ಟೇಕ್ಸು. ಅದು ಮಾಡಲ್ಲ ಅನ್ನುವಂಥದ್ದು. ದಿಸ್ ಇಸ್ ಟ್ರೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕಂಪ್ಯೂಟರ್. ಇಟ್ ಈಸ್ ಇಮ್ಮೆನ್ಸಿವ್ಲಿ ವರ್ಸಟೈಲ್. ದಿಸ್ ಈಸ್ ಆಲ್ಸೋ ಟ್ರೂ. ಅಂದರೆ ತುಂಬ ವೆರೈಟಿ ಆಫ್ ಟಾಸ್ಕನ್ನು ಮಾಡುತ್ತದು. ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಡೇಟಾ ಪ್ರೊಸೆಸಿಂಗ್ ಮಾಡುವಂಥದ್ದು, ಗ್ರಾಫಿಕ್ ಡಿಸೈನಿಂಗ್, ಕಮ್ಯುನಿಕೇಷನ್ಸ್ ಎಲ್ಲದಕ್ಕೂ ನಾವು ಇದನ್ನು ಯೂಸ್ ಮಾಡ್ಬೋದು. ವರ್ಸಟೈಲ್ ಅನ್ನುವಂಥದ್ದು ಕೂಡ, ವರ್ಸಟಾಲಿಟಿ ಅನ್ನುವಂಥದ್ದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಇಟ್ ಹ್ಯಾಸ್ ಇಸ್ ಓನ್ ಇಂಟೆಲಿಜೆನ್ಸ್. ನೋ, ದಿಸ್ ಈಸ್ ರಾಂಗ್. ಈಗ ಎ ಅಂತ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಪ್ರೋಗ್ರಾಮ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಫೀಡ್ ಮಾಡಿದಾಗ ಮಾತ್ರ ಅದು ಕಂಪ್ಯೂಟರು ಥಿಂಕ್ ಮಾಡುತ್ತೆ, ಅದನ್ನು ಲರ್ನ್ ಮಾಡುತ್ತೆ, ಅದ್ರ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೊಳುತ್ತೆ ಹೊರತು ಅದಕ್ಕೆ ಅದರದ್ದೇ ಆದಂಥ ಇಂಟೆಲಿಜೆನ್ಸ್ ಇಲ್ಲ. ನಮಗಿರುತ್ತೆ, ಹ್ಯೂಮನ್ ಬೀಯಿಂಗ್ಸಿಗೆ, ಕಂಪ್ಯೂಟರಿಗಿರಲ್ಲ, ಮಷಿನ್ಸಿಗಿರಲ್ಲ. ಇಟ್ ಈಸ್ ಡಿವೈಡ್ ಆಫ್ ಇಮೋಷನ್ಸ್. ದಿಸ್ ಈಸ್ ಆಲ್ಸೋ ಟ್ರೂ. ಇದು ಮಷಿನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಇಮೋಷನ್ಸ್ ಇರೋದಿಲ್ಲ. ಸೊ ಇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಟೆಲಿಜೆನ್ಸ್ ಇಸ್ ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕಂಪ್ಯೂಟರ್ ಅಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 37. MS DOS ಸ್ಟ್ಯಾಂಡ್ ಫಾರ್? MS ಮೈಕ್ರೋಸಾಫ್ಟ್, DOS ಮೈಕ್ರೋಸಾಫ್ಟ್ ಡಿಜಿಟಲ್ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಇಲ್ಲಿ ಮೈಕ್ರೋಸಾಫ್ಟ್ ಎಲ್ಲಿದೆ? ಮೈಕ್ರೋಸಾಫ್ಟ್ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಮೈಕ್ರೋಸಾಫ್ಟ್ ಅಂತ. ಓಕೆ, ಸೊ ಇಲ್ಲಿ ಮೈಕ್ರೋಸಾಫ್ಟ್ ಅನ್ನೋದು ಫಸ್ಟ್ ಆಪ್ಷನಲ್ಲೇ ಇದೆ. ಮೈಕ್ರೋಸಾಫ್ಟ್ ಇದೆ. MS ಅನ್ನೋದು ಮೈಕ್ರೋಸಾಫ್ಟ್. ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ ಇಸ್ DOS. ಓಕೆ, ಇಟ್ ಈಸ್ ಅನ್ ಆಪ್ರೇಟಿಂಗ್ ಸಿಸ್ಟಮ್ ಬೈ IBM ಇನ್ 90s. ಓಕೆ, MS ಅಂದರೆ ಮೈಕ್ರೋಸಾಫ್ಟ್, DOS ಅಂದರೆ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಕ್ವೆಶನ್ ನಂಬರ್ 38. Choose the wrong statements. CD is an example of optical device. CD ಅಂದರೆ ಏನು? CD is compact disc. ಏನಿದು? ಯೂಸ್ ಇಟ್ ಟು ಸ್ಟೋರೇಜ್ ಅಲ್ವಾ? ಸ್ಟೋರೇಜಿಗೋಸ್ಕರ ನಾವು CD ಅಂತ ನಮಗೆ ಗೊತ್ತಲ್ಲ, ಒಂದು ರೌಂಡ್ ಕಲರ್ ಬರ್ತಾ ಇತ್ತಲ್ಲ ನಾವು DVDs ಯೂಸ್ ಮಾಡುವಾಗ, ಕರೆಕ್ಟ್? ಸೊ ಆ CDsಗಳನ್ನು ಕಾಂಪ್ಯಾಕ್ಟ್ ಡಿಸ್ಕ್ ಅಂತೀವಿ. ಲೇಸರ್ ಲೈಟ್ನ ಯೂಸ್ ಮಾಡಿಕೊಂಡು ಇದನ್ನು ರೆಕಾರ್ಡ್ ಮಾಡ್ತಾರೆ. ಏನಾದರೂ ಸೇವ್ ಮಾಡಬೇಕು, ಸ್ಟೋರ್ ಮಾಡಬೇಕು ಅಂದರೆ ಆ ರೀತಿ ಮಾಡ್ತಾರೆ. ಓಕೆ, ಇದು ಆಪ್ಟಿಕಲ್ ಡಿವೈಸ್. ಹೌದು, ದಿಸ್ ಈಸ್ ಅನ್ ಆಪ್ಟಿಕಲ್ ಡಿವೈಸ್ ಬಿಕಾಸ್ ಇಟ್ ಯೂಸಸ್ ಲೈಟ್ ಆರ್ ಲೇಸರ್ ಟು ಸ್ಟೋರ್ ಸಮಥಿಂಗ್ ಆನ್ ಅ ಪ್ಲಾಸ್ಟಿಕ್ ಡಿಸ್ಕ್. ಪ್ಲಾಸ್ಟಿಕ್ದೊಂದು ಡಿಸ್ಕ್ ಇರುತ್ತೆ, ಅದರಲ್ಲಿ ಸ್ಟೋರ್ ಮಾಡಬೇಕು ಅಂದರೆ ಲೇಸರ್ ಲೈಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ. ಸೊ ಅದನ್ನು ಆಪ್ಟಿಕಲ್ ಡಿವೈಸ್ ಅಂತ ಹೇಳ್ಬೋದು. ಸೊ CD ಈಸ್ ಅನ್ ಎಕ್ಸಾಂಪಲ್. ನೆಕ್ಸ್ಟು ಫ್ಲಾಪಿ ಡಿಸ್ಕ್. ಫ್ಲಾಪಿ ಡಿಸ್ಕ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮ್ಯಾಗ್ನೆಟಿಕ್ ಡಿವೈಸ್ ಅಂತ ಹೇಳಿದ್ದಾರೆ. ಹೌದು, ದಿಸ್ ಈಸ್ ಆಲ್ಸೋ ಟ್ರೂ. ಬಿಕಾಸ್ ಇಲ್ಲಿ ಡೇಟಾನ ಸ್ಟೋರ್ ಮಾಡಬೇಕು ಅಂದರೆ ಫ್ಲಾಪಿ ಡಿಸ್ಕಲ್ಲಿ ಒಂದು ಐರನ್ ಆಕ್ಸೈಡಿಂದ ಕೋಟೆಡ್ ಆಗಿರುವಂತಹ ಸರ್ಕ್ಯುಲರ್ ಡಿಸ್ಕನ್ನ ಯೂಸ್ ಮಾಡಿಕೊಂಡು ಮ್ಯಾಗ್ನೆಟೈಸ್ ಮಾಡಬೇಕಾಗತ್ತೆ. ಸೊ ಮ್ಯಾಗ್ನೆಟೈಸ್ ಯೂಸ್ ಮಾಡೋದ್ರಿಂದ ಇಲ್ಲಿ ಫ್ಲಾಪಿ ಡಿಸ್ಕ್ ಈಸ್ ಅ ಮ್ಯಾಗ್ನೆಟಿಕ್ ಡಿಸ್ಕ್ ಅನ್ನುವಂಥದ್ದು ಟ್ರೂ. ಪೆನ್ ಡ್ರೈವ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮ್ಯಾಗ್ನೆಟಿಕ್ ಸ್ಟೇಟ್ ಡಿವೈಸ್. ದಿಸ್ ಈಸ್ ರಾಂಗ್. It is a USB flash drive.
ದಿಸ್ ಈಸ್ ಇದರಲ್ಲಿ NAND ಬೇಸ್ಡ್ ಫ್ಲ್ಯಾಶ್ ಮೆಮೊರಿ ಯೂಸ್ ಆಗುತ್ತೆ, ಓಕೆ, ಟು ಸ್ಟೋರ್ ಡೇಟಾ. ಸೊ ಇಟ್ ಈಸ್ ಅ ಸಾಲಿಡ್ ಸ್ಟೇಟ್ ಸ್ಟೋರೇಜ್, ಸಾಲಿಡ್ ಸ್ಟೇಟ್ ಸ್ಟೋರೇಜ್, ಮ್ಯಾಗ್ನೆಟಿಕ್ ಸ್ಟೇಟ್ ಡಿವೈಸ್ ಅಲ್ಲ. ನೆಕ್ಸ್ಟ್, ಮೆಮೊರಿ ಕಾರ್ಡ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕ್ರಿಸ್ಟಲ್ ಸ್ಟೇಟ್ ಡಿವೈಸ್. ನೋ, ದಿಸ್ ಈಸ್ ನಾಟ್. ಮೆಮೊರಿ ಕಾರ್ಡ್ ಅಗೇನ್ ಈಸ್ ಅ ಸಾಲಿಡ್ ಸ್ಟೇಟ್. ಇದು ಕೂಡ NAND ಬೇಸ್ಡ್ ಫ್ಲ್ಯಾಶ್ ಮೆಮೊರಿನೇ ಯೂಸ್ ಮಾಡುವಂಥದ್ದು. ಸೊ ಮೆಮೊರಿ ಕಾರ್ಡು, ಪೆನ್ ಡ್ರೈವ್ ಎರಡೂ ಕೂಡ NAND ಬೇಸ್ಡ್ ಫ್ಲ್ಯಾಶ್ ಮೆಮೊರಿ ಯೂಸ್ ಮಾಡುತ್ತೆ, ಸಾಲಿಡ್ ಸ್ಟೇಟ್ ಸ್ಟೋರೇಜೇ ಯೂಸ್ ಮಾಡುತ್ತೆ, ಕ್ರಿಸ್ಟಲ್ಲು ಅಲ್ಲ, ಮ್ಯಾಗ್ನೆಟಿಕ್ಕು ಅಲ್ಲ. ಸೊ C and D ಬೋತ್ ಆರ್ ರಾಂಗ್. C and D ರಾಂಗ್ ಅಂದರೆ, ಸೊ ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ಸೇ ಕೇಳಿರೋದಲ್ವಾ, ರಾಂಗ್ ಸ್ಟೇಟ್ಮೆಂಟ್ ಅಂತಲೇ ಕೇಳಿರೋದ್ರಿಂದ ಆನ್ಸರ್ 2 ಈಸ್ ಅ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್ ನಂಬರ್ 39. ಚೂಸ್ ದ ರಾಂಗ್ ಸ್ಟೇಟ್ಮೆಂಟ್ಸ್. ಮತ್ತೆ ರಾಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಬೃಹಸ್ಪತಿ ಈಸ್ ಅನ್ ಓಪನ್ ಸೋರ್ಸ್ e-learning ಪ್ಲ್ಯಾಟ್ಫಾರ್ಮ್. ದಿಸ್ ಇಸ್ ಕರೆಕ್ಟ್. Brihaspati is an open e-learning platform is a correct open source e-learning management system by IIT, Indian Institute of Kharagpur. ಓಕೆ, ಬೃಹಸ್ಪತಿ ಅನ್ನುವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಖರಗ್ಪುರ್ ಇಂದ ಕ್ರಿಯೇಟ್ ಮಾಡಿರುವಂಥ ಒಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದರಲ್ಲಿ ಆನ್ಲೈನ್ ಕೋರ್ಸ್ ಕ್ರಿಯೇಷನ್, ಕಂಟೆಂಟ್ ಮ್ಯಾನೇಜ್ಮೆಂಟ್, ವರ್ಚುವಲ್ ಕ್ಲಾಸ್ ರೂಮ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್, ಲೇಖಿಕಾ 2007 ಇಸ್ ಅ ಪ್ರೋಗ್ರಾಮ್ ಡೆವಲಪ್ಡ್ ಬೈ CDAC. CDAC ಅಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್. ಬರ್ಕೊಳ್ಳಿ, CDAC ಅಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್. ಏನು ಮಾಡುತ್ತೆ ಅದ್ರದ್ದು ಕೆಲಸ ಏನು ಅಂದರೆ, ಇಟ್ಸ್ ಡೆವಲಪಿಂಗ್ ವೇರಿಯಸ್ ಲ್ಯಾಂಗ್ವೇಜಸ್ ಆ್ಯಂಡ್ IT ಟೂಲ್ಸ್. ಇಲ್ಲಿ GIST ಅನ್ನುವಂಥದ್ದನ್ನು ಡೆವಲಪ್ ಮಾಡಿದೆ. ಇದು ಗ್ರಾಫಿಕ್ಸ್ ಆ್ಯಂಡ್ ಇಂಟೆಲಿಜೆನ್ಸ್ ಬೇಸ್ಡ್ ಸ್ಕ್ರಿಪ್ಟ್ ಟೆಕ್ನಾಲಜಿ ಅನ್ನುವಂಥದ್ದನ್ನು ಡೆವಲಪ್ ಮಾಡಿರುವಂಥದ್ದು CDAST. ಆದರೆ ಲೇಖಿಕಾ 2007 ಈಸ್ ನಾಟ್ ಡೆವಲಪ್ಡ್ ಬೈ CDAC. ಓಕೆ, ನೆಕ್ಸ್ಟ್, this statement is wrong. I am just telling this is not developed by CDAC. Next, Gyan Dakshina is a bouquet of FM radio channels anta. Wrong. The bouquet of FM radio channels for educational purpose is Gyan Vani. Gyan Darshana alla, Dakshina ಅಲ್ಲ, Gyan Dakshina ಅಲ್ಲ. ನೆಕ್ಸ್ಟು, ನಮಗೆ ಗೊತ್ತಾಗಿದೆ B. A ಇಸ್ ಅ ರೈಟ್ ಸ್ಟೇಟ್ಮೆಂಟ್ ಅಂತ ಗೊತ್ತಾದಾಗ ನಾವು ರಾಂಗ್ ಸ್ಟೇಟ್ಮೆಂಟ್ ಅಂತ ಕಂಡುಹಿಡಿಬೇಕಾದ್ರೆ ಎಲ್ಲೆಲ್ಲಿ A ಇದೆಯೋ ಅದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ನೆಕ್ಸ್ಟು, B and C ಬೋತ್ ಆರ್ ರಾಂಗ್ ಸ್ಟೇಟ್ಮೆಂಟ್ ಅಂದಾಗ ಎಲ್ಲೆಲ್ಲಿ B and C ಎರಡೂ ಇದೆಯೋ ಅದೇ ರೈಟ್ ಆನ್ಸರ್ ಆಗೋಕ್ಕೆ ಸಾಧ್ಯ. ಸೊ ಇದರಲ್ಲಿ ಸೆಕೆಂಡ್ ಆಪ್ಷನಲ್ಲಿ B ಇಲ್ಲ. ಸೊ ಅಂದರೆ ಆನ್ಸರ್ ಇದೆ ಅಂತ ನನಗೆ ಗೊತ್ತಾಗೋಯ್ತು ಈಗ. So this is how, without wasting and referring to the other points, we can just find an answer and go with the solution. Next question. Okay, Sakshat portal was launched in 2014. This is also wrong. Next, Shruti Drishti is developed for empowering. ಇದು ಯಾವಾಗ ಲಾಂಚ್ ಆಗಿದ್ದು? 2006 ಅಲ್ಲಿ. ಓಕೆ, ಬೈ APJ Abdul Kalam. Shruti Drishti is developed for empowering hearing impaired women. This is true. Hearing sight issues ಇರುವಂಥವ್ರಿಗೆ Shruti Drishti is an initiative or technology developed to provide educational and empowerment resources specifically for hearing impaired, often targeting women for skill development and communication improvement. ಸೊ ದಿಸ್ ಈಸ್ ಅಬೌಟ್ ಕ್ವೆಶನ್ ನಂಬರ್ 39. ಚೆನ್ನಾಗಿದೆ ಅದು ಶ್ರುತಿ ದೃಷ್ಟಿ ಬಗ್ಗೆ. ನೆಕ್ಸ್ಟ್ ಮತ್ತೆ ಕ್ವೆಶನ್ ಅರೈಸ್ ಆಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 14. ಮ್ಯಾಚ್ ದ ಫಾಲೋಯಿಂಗ್. ಲೀಸ್ಟ್ 1, ಲೀಸ್ಟ್ 2 ಕೊಟ್ಟಿದ್ದಾರೆ. CRT ಮಾನಿಟರ್, ಫ್ಲ್ಯಾಟ್ ಪ್ಯಾನಲ್, ಪ್ರಿಂಟರ್, ಪ್ರೊಜೆಕ್ಟರ್. CRT ಮಾನಿಟರ್ ಅಂದರೆ ನಮ್ಮಲ್ಲಿ ಮೊದಲು ಇತ್ತಲ್ಲ,
ಅದನ್ನು ನಾವು ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳ್ತೀವಿ. ಮೊದಲು ನಮ್ಮ ಮನೆಗಳಲ್ಲಿ ನಾವು ಚಿಕ್ಕವರಾಗಿದ್ದಾಗ ಒಂದು ಡುಮ್ಮಕ್ಕೆ ಒಂದು ಟಿ ವಿ ಇತ್ತು, ಅದನ್ನು ನಾವು CRT ಮಾನಿಟರ್ ಅಂತ ಇರ್ತೀವಿ, ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳ್ತೀವಿ. ಇದು ಇಟ್ ಯೂಸಸ್ ಅನ್ ಎಲೆಕ್ಟ್ರಾನ್ ಬೀಮ್ ಟು ಪೇಂಟ್ ಅ ಪಿಕ್ಚರ್. CRT monitor uses an electron beam to paint a picture. Okay, next, flat panel monitor. Flat panel is LCD to display output. Next, printer. Printer transforms a text document to a physical format. Projector acts as a transmitter. So, projector acts as a transmitter ಅನ್ನೋದು ಗೊತ್ತಿದ್ರೆ, D is 3 ಅನ್ನೋದು ಗೊತ್ತಿದ್ರೆ ಸಾಕು, ನಮಗೆ ಆನ್ಸರ್ ಇಲ್ಲೇ ಗೊತ್ತಾಗ್ಬಿಡುತ್ತೆ. So this much about ICT related questions. Thank you so much.